ಬ್ರದರ್, ಇವಾಗ ನಾನೇ ತಗೋಬೇಕು ಟಿ ಡಿ ಅಂತ ಕೇಳಬೇಕಂದ್ರೆ ಎಷ್ಟು ಪ್ರಾಫಿಟ್ ಆಗುತ್ತೆ, ಎಷ್ಟು ರೇಟ್ ಆಗುತ್ತೆ? ಸರ್ ನೋಡಿ, ಇವಾಗ ಫ್ರಾಂಚೈಸಿ ನೋಡ್ತಾ ಇದ್ರೆ ನೀವು, ಫ್ರಾಂಚೈಸಿ ಕಾಸ್ಟ್ ಬಂದ್ಬಿಟ್ಟು 5.5 to 6 lakhs rupees ಕಾಸ್ಟ್ ಆಗುತ್ತೆ. ಸೊ ಈ 5.5 to 6 lakhs rupees ಕಾಸ್ಟ್ ಅಲ್ಲಿ ನಿಮಗೆ ಶಾಪ್ ಇಂಟೀರಿಯರ್, ಚೆಫ್, ಕಿಚನ್ ಎಕ್ವಿಪ್ಮೆಂಟ್ಸ್ ಪ್ರತಿಯೊಂದು ನಾವೇ ಸಪ್ಲೈ ಮಾಡ್ತೀವಿ. ಸೊ ಎವ್ರಿ ಡೇ ಸೇಲ್ಸ್ ನೋಡ್ಕೊಂಡಂಗಿದ್ರೆ ನೀವು 8,000 to 10,000 rupees ಸೇಲ್ಸ್ ಆಗುತ್ತೆ ಪರ್ ಡೇ. ಒಂದು ದಿವಸಕ್ಕೆ? ಪರ್ ಡೇ, ಒಂದು ದಿನಕ್ಕೆ. ಸೊ ತಿಂಗಳಲ್ಲಿ ನೀವು ಏನಿಲ್ಲ ಅಂದ್ರೂ 2 ಲಕ್ಷ ಮೇಲೆ ಸೇಲ್ಸ್ ಪ್ರಾಫಿಟ್ ಮಾಡ್ಕೋಬಹುದು ನೀವು. ಓ ಸೂಪರ್. ಪ್ರತಿಯೊಂದು ಅವರೇ ಗೈಸ್, ಎಲ್ಲಾನು ಅವರೇ. ನೀವು ಲೈಟಾಗಿ ಅವಾಗ ಬಂದು ಮ್ಯಾನೇಜ್ ಮಾಡಿಕೊಂಡು ನಂಬಿಕೆ ಇರೋರನ್ನ ಇಲ್ಲಿ ಇಟ್ಟರೆ ದುಡ್ಡು ಹೊಡಿತೀರಾ. ಎಲ್ಲ ನಮಸ್ಕಾರ, ನಾನು ಶಬರೀಶ್. ನೋಡ್ತಾ ಇದ್ದೀರಾ KFC, ಇದು ಕನ್ನಡ ಫುಡ್ ಚಾನಲ್ಗಳು. ಇವತ್ತು ಎಲ್ಲಿದ್ದೀವಿ ಅಂದರೆ ಬ್ರೂಕ್ ಫೀಲ್ಡ್ಸ್ ಗೈಸ್, ITPL ಮೇನ್ ರೋಡು ಕುಂದರಳ್ಳಿ ಹತ್ರ ಇರುವಂಥ ಟಿ ಡೇ ಅನ್ನೋ ಒಂದು ಜಾಗಕ್ಕೆ ಬಂದಿದ್ದೀವಿ. ಟೀ ಅಂಗಡಿನೇನು ರಿವ್ಯೂ ಮಾಡ್ತೀವಿ ಅಂತ ಕೇಳಬೇಡಿ, ಬಿಕಾಸ್ ಇವರ ಫ್ರಾಂಚೈಸಿ ಡೀಟೇಲ್ಸ್ನ ತಿಳ್ಕೊಳ್ಳೋಕ್ಕೆ ಬಂದಿದ್ದೀವಿ. ಬಿಕಾಸ್ ಒಂದೇ ತಿಂಗಳಲ್ಲಿ ರಿಟರ್ನ್ಸು 2 ಲಕ್ಷಕ್ಕಿಂತ ಹೆಚ್ಚು ದುಡಿಬೋದು ಅಂತ ಹೇಳಿದ್ರು. ಸೊ ಮೇಯ್ನಾಗಿ ಅದರ ಬಗ್ಗೆ ತಿಳ್ಕೊಳ್ಳೋಕ್ಕೆ ನಾನು ಬಂದಿರೋದು. ಟಿ ಡಿ ಅನ್ನೋ ಒಂದು ಜಾಗ 5.5 to 6 ಲಕ್ಷ ಫ್ರಾಂಚೈಸಿ ಅವರು ಕಾಸ್ಟ್ ಮಾಡ್ತಾರೆ. ಪ್ರತಿಯೊಂದು ಅವರೇ ಆರ್ಗನೈಸ್ ಮಾಡಿ ಕೊಡ್ತಾರೆ ಗೈಸ್. ಇಂಟೀರಿಯರ್ಸು, ಶೆಫ್, ರಾ ಮೆಟೀರಿಯಲ್ಸ್ ಪ್ರತಿಯೊಂದು ಅವರೇ ಮಾಡಿ ಕೊಡ್ತಾರೆ. ತಿಂಗಳಿಗೆ ಏನೇ ಅಂದರೂ 2 ಲಕ್ಷಕ್ಕೆ ಮೇಲೆ ದುಡಿಬೋದು ಸರ್, ಡಿಪೆಂಡಿಂಗ್ ಅಪಾನ್ ದ ಪ್ಲೇಸ್, ಎನ್ವಿರಾನ್ಮೆಂಟ್, ಹೇಗೆ ಕಸ್ಟಮರ್ಸ್ ಜಾಗ ಇದೆ ಅಂತ. ಸೊ ಅದನ್ನು ತಿಳ್ಕೊಳ್ಳೋಕ್ಕೆ ನಾನು ಮೇಯ್ನಾಗಿ ಬಂದಿದ್ದೀನಿ. ಟೀ ಮಾತ್ರ ಅಲ್ಲದೆ ವೆರೈಟೀಸ್ ಆಫ್ ಟೀ ಜೊತೆಗೆ ಸ್ನ್ಯಾಕ್ಸ್ ಐಟಮ್ಸ್ನ ಸರ್ವ್ ಮಾಡಿಕೊಂಡು ಬರ್ತಾ ಇದ್ದಾರೆ. ಅವ್ರ ಹತ್ರ ಹೋಗೋಣ, ಮಾತಾಡಿಸಿ ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಅವ್ರ ಫುಡ್ಸ್ನ ತೊಗೊಂಡು ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸದಾಗಿ ನೋಡ್ತೀರಾ, ಲೈಕ್, ಶೇರು, ಕಮೆಂಟು ಮರಿದೆ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಲೆಟ್ಸ್ ಸ್ಟಾರ್ಟ್, ಬನ್ನಿ ಹೋಗೋಣ. ಎಸ್, ಇವತ್ತು ನಮ್ಮೊಟ್ಟಿಗೆ ಟಿ ಡೇ ಮ್ಯಾನೇಜರ್ ಇದ್ದಾರೆ. ಅವ್ರ ಜೊತೆ ಮಾತಾಡಿಸಿ ಜಾಗದ ಬಗ್ಗೆ ಮತ್ತು ಅವ್ರ ಫ್ರಾಂಚೈಸಿ ಡೀಟೇಲ್ಸ್ ಪ್ರತಿಯೊಂದು ತಿಳ್ಕೊಂಡು ಹೇಗಿದೆ ಅಂತ ಕೇಳೋಣ. ಸರ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಯಶವಂತ. ಓಕೆ, ಟಿ ಡೇ ಏನಷ್ಟು ಸ್ಪೆಷಲ್? ಬಿಕಾಸ್ ಎಲ್ಲೇ ಹೋದ್ರೂ ಆ ಸುದ್ದಿ ಸಿಕ್ಕಾಪಟ್ಟೆ ಕೇಳ್ತಾ ಇದೆ, ಸೌಂಡ್ ಇದೆ, ಏನು ಸ್ಪೆಷಲ್? ಸೊ ಟಿ ಡಿ ಅಂದರೆ ನಮ್ಮದೊಂದು ಒಳ್ಳೆ ಬ್ರ್ಯಾಂಡ್, ನಮ್ಮದು ಆಲ್ ಓವರ್ ಇಂಡಿಯಾ ನಡೀತಾ ಇದೆ ನಮ್ಮದು. ಓಕೆ. ಸೊ ನಾವು ಪ್ರೊವೈಡ್ ಮಾಡೋ ಸರ್ವಿಸು ಅಥವಾ ಕ್ವಾಲಿಟಿ ಆ ಫುಡ್ಡಲ್ಲಿ, ಸೊ ನಾವು ಸರ್ವಿಸ್ ಮಾಡೋದು, ಸೊ ಅದ್ರ ಮೇಲಿಂದ ನಮ್ಮದು ಬ್ರ್ಯಾಂಡ್ ಒಳ್ಳೆ ಪ್ರೈಸ್ಗೆ ನಾವು ಲೀಡ್ ಮಾಡ್ತೀವಿ. ಓಕೆ, ಏನು ಸ್ಪೆಷಲ್ ಸರ್? ಯಾವ್ಯಾವ ಥರ ಟೀಲೆ ವೆರೈಟೀಸ್ ಯಾವ ಥರ ಸಿಗುತ್ತೆ? ನಮ್ಮದು ಟೀಸಲ್ಲಿ ಸೊ ನೋಡಿ, ನಮಗೆ ಜಿಂಜರ್ ಟೀ ಇದೆ, ಲೈಕ್ ಲೆಮನ್ ಟೀ ಇದೆ, ಕಾಶ್ಮೀರಿ ಕಾವಾ ಇದೆ. ಓಕೆ ರೈಟ್. ಸೊ ನಿಮಗೆ ಜಿಂಜರ್ ಲೆಮನ್ ಟೀ ಸಿಗುತ್ತೆ, ಎಲೈಚಿ ಟೀ ಸಿಗುತ್ತೆ. ಸೊ ಆಲ್ ವೆರೈಟೀಸ್ ಆಫ್ ಫ್ಲೇವರ್ಸ್ ಟೀ ಸಿಗುತ್ತೆ. ಓಕೆ, ಆ್ಯಂಡ್ ಈ ಬ್ರಾಂಚ್ ಇರೋದು ಯಾವ ಏರಿಯಾ ಸರ್? ಈ ಬ್ರಾಂಚ್ ಇರೋದು ಕುಂದನಹಳ್ಳಿ, ಮಾರ್ತಳ್ಳಿ ಹತ್ರ. ಓಕೆ, ನಾನು ಸಿಕ್ಕಾಪಟ್ಟೆ ಕೇಳ್ತಾ ಇದ್ದೀನಿ ಇತ್ತೀಚೆಗೆ ಟಿ ಡೇ ನಾನು ನೋಡಿದ್ದೀನಿ ಸುಮಾರು ಕಡೆ. ಎಷ್ಟು ಬ್ರಾಂಚಸ್ ಇದೆ ಸರ್? ಸರ್ ನಮ್ಮದು ಬ್ರಾಂಚಸ್ ಬಂದ್ಬಿಟ್ಟು ಆಲ್ ಓವರ್ ಇಂಡಿಯಾ ನಿಮಗೆ 225 ಪ್ಲೇಸ್ ಬ್ರಾಂಚಸ್ ಇದೆ. ಸೊ 225? ಹೌದು. ಸೊ ನೀವು ಬೆಂಗಳೂರಲ್ಲೇ ನೋಡ್ತಾ ಇದ್ದಂಗೆ ಇದ್ರೆ ನಿಮಗೆ 100+ ಔಟ್ಲೆಟ್ಸ್ ಇದೆ. 100+ ಬೆಂಗಳೂರಲ್ಲೇ ಇದೆ. ಓಕೆ, ಈಗ ಆಲ್ ಓವರ್ ಇಂಡಿಯಾ 225 ಬ್ರಾಂಚಸ್ ಇದೆ ಅಂತ ಹೇಳ್ತೀರಾ? ಓಕೆ, ಆ್ಯಂಡ್ ಇದರ ಫ್ರಾಂಚೈಸಿ ಕೂಡ ಕೊಡ್ತೀವಿ ಅಂತ ಹೇಳ್ತಿದ್ರು. ಆ್ಯಂಡ್ ನಾನು ಸುಮಾರು ಕಡೆ ಕೇಳಿ ಫ್ರಾಂಚೈಸಿ ತೊಗೋಬೋದು, ಬೆಸ್ಟ್ ಇದೆ ಅಂತ. ಏನು ಅದ್ರ ಬಗ್ಗೆ ಹೇಳ್ಕೊಳ್ತೀರಾ? ಸರ್ ನೋಡಿ ಸರ್, ಇವಾಗ ಫ್ರಾಂಚೈಸಿ ನೋಡಂಗಿದ್ರೆ ಸೊ ನಮ್ಮದು ಫ್ರಾಂಚೈಸಿ ಕಾಸ್ಟ್ ಬಂದ್ಬಿಟ್ಟು 5.5 to 6 lakhs ಇಂದ ಫ್ರಾಂಚೈಸಿ ಕಾಸ್ಟ್ ಆಗುತ್ತೆ. ಓಕೆ ಓಕೆ ರೈಟ್. ಸೊ ಈ 5.5 to 6 lakhs ಅಲ್ಲಿ ನಿಮಗೆ ಫುಲ್ ನೀವೇನು ನೋಡ್ತಾ ಇದ್ರೆ ಇಂಟೀರಿಯರ್ಸು, ಹ್ಯಾಂಗಿಂಗ್ ಲೈಟ್ಸು, ಸೊ ವಾಲ್ ಪೇಪರ್ಸು, ಸೊ ಸೈನ್ ಬೋರ್ಡ್ಸು, ಒಳಗಡೆ ಚೆಫ್ಸು. ಓಕೆ ರೈಟ್. ಸೊ ಇಂಟೀರಿಯರ್ಸ್ ಏನೇನಿದೆ ನಿಮಗೆ, ಓಕೆ, ಪಫ್ ಕೌಂಟ್ರು, ಕ್ಯಾಶ್ ಕೌಂಟ್ರು, ಮೆನ್ಯೂ ಬೋರ್ಡ್ಸು. ಓಕೆ ರೈಟ್. ಸೊ ಪ್ರತಿಯೊಂದು ಕಿಚನ್ ಎಕ್ವಿಪ್ಮೆಂಟ್ಸ್ ನೋಡಂಗಿದೆ ನಾವು. ಮೈಕ್ರೋ ಓವನು, ಇಂಡಕ್ಷನ್, ಒಂದು ರೆಫ್ರಿಜರೇಟು, ಡೀಪ್ ಫ್ರೀಜರು, ಸೊ ಟೀ ಬಾಯ್ಲರ್ಸು, ಮಿಲ್ಕ್ ಬಾಯ್ಲರ್ಸು, ಸ್ಯಾಂಡ್ವಿಚ್ ಗ್ರಿಲ್ಲರು, ಫ್ರೆಂಚ್ ಫ್ರೈಸ್ ಫ್ರೈಯರು, ಸೊ ಕಪ್ಸು, ಫೋಕ್ಸು, ಸ್ಪೂನ್ಸು, ಸೊ ಪ್ರತಿಯೊಂದು ನಾವು ಪ್ರೊವೈಡ್ ಮಾಡ್ತೀವಿ. ಇದು ಆ ಅಮೌಂಟಲ್ಲೇ 5.5 lakhs ಇರುತ್ತೆ, ಅದರಲ್ಲೇ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ನೀವೇನು ಬೈ ಮಾಡಬೇಕಾಗಿರೋ ಅವಶ್ಯಕತೆ ಇಲ್ಲ. ಸೊ ಫ್ರಾಂಚೈಸಿ ನಮಗೆ 5.5 to 6 lakhs rupees, ಅದು 5.5 to 6 lakhs ಬಂದ್ಬಿಟ್ಟು 200 square feetಗೆ. ಓಕೆ. ಸೊ ನಿಮಗೆ 200 square feet ಇನ್ನೂ ಜಾಸ್ತಿ ಇದ್ರೆ ಸ್ವಲ್ಪ ವೇರಿ ಆಗುತ್ತೆ ನಿಮ್ಗೆ ಇಂಟೀರಿಯರ್ ಕಾಸ್ಟ್ ಅಲ್ಲಿ. ಸೊ 5.5 lakhs ಅಲ್ಲಿ ನಿಮಗೆ ಕಂಪ್ಲೀಟ್ ಏನೇನು ನೀವು 200 square feet ಆದ್ರೂ ಸರಿ, 250 ಆದ್ರೂ ಸರಿ, ನಿಮ್ಗೆ ಏನೇನು ಕಿಚನ್ ಎಕ್ವಿಪ್ಮೆಂಟ್ಸು, ಇಂಟೀರಿಯರ್ಸ್ ಏನಿದೆಯೋ ಎಲ್ಲ ಸೇಮ್ ಬರುತ್ತೆ ನಿಮಗೆ. ಓಕೆ, ಟೀ ಬಿಟ್ಬಿಟ್ಟು ಬೇರೆ ಸ್ನ್ಯಾಕ್ಸ್ ಐಟಮ್ಸ್ ಅಂದರೆ ಯಾವ್ಯಾವ ಥರ ಕೊಡ್ತೀರಾ? ಸರ್ ಸ್ನ್ಯಾಕ್ಸ್ ನಿಮ್ಗೆ ಸ್ಯಾಂಡ್ವಿಚ್ ಇದೆ, ಲೈಕ್ ಬರ್ಗರ್ಸ್ ಇದೆ, ಮ್ಯಾಗಿ ಇದೆ. ಓಕೆ ರೈಟ್.
ಸೊ ನಿಮಗೆ ಆಮ್ಲೆಟ್ಸ್ ಇದೆ, ಬ್ರೆಡ್ ಆಮ್ಲೆಟ್ಸ್ ಇದೆ, ಪಫ್ಸ್ ಇದೆ, ಓಕೆ ಮಿಲ್ಕ್ ಶೇಕ್ಸ್ ಇದೆ. ಓಕೆ ಸೊ ಆಲ್ ಟೈಪ್ ಆಫ್ ಸ್ನ್ಯಾಕ್ಸ್ ಐಟಮ್ ನಿಮ್ಗೆ ಸಿಗುತ್ತೆ ಸರ್. ಹಾಂ ಇವಾಗ ಫ್ರಾಂಚೈಸಿ ತಗೋತೀವಿ ಅಂದಮೇಲೆ ಇಷ್ಟೇ ನಮ್ಮದು ಮೆನು ಡಿಸೈನ್ ಮಾಡಿರ್ತಾರೆ, ಇಲ್ಲ ನಮ್ಮ ಓನ್ ಆಗು ನಾವು ನೀವು ಓನಾಗೂ ನೀವು ಆ್ಯಡ್ ಮಾಡ್ಕೋಬೋದು. ಸೊ ನಮ್ಮದೇ ಸ್ಟ್ಯಾಂಡರ್ಡ್ ಮೆನು ಅಂತ ಏನಿಲ್ಲ. ನಿಮಗೆ ಇಫ್ ಏನಾದರೂ ನಿಮಗೆ ಇನ್ನೂ ಸ್ವಲ್ಪ ಐಟಮ್ಸ್ ಆ್ಯಡ್ ಮಾಡ್ಕೋಬೇಕಂದ್ರೆ ನಿಮ್ಗೆ ಇಷ್ಟ ಬಂದಿದ್ದು ನೀವು ಆ್ಯಡ್ ಮಾಡ್ಕೋಬೋದು. ಆ ಥರದ್ದೆಲ್ಲ ಏನು ರಿಸ್ಟ್ರಿಕ್ಷನ್ಸ್ ಇಲ್ಲ ನಮ್ಮ ಕಡೆ. ಓಕೆ. ಆ್ಯಂಡ್ ನಿಮ್ಮ ಟೀ ಪ್ರಾಡಕ್ಟ್ ಏನಾದ್ರು ಸ್ಪೆಷಲ್ ಐಟಮ್ಸ್ ನಮ್ಮದೇ ನಾವು ಪ್ರೊವೈಡ್ ಮಾಡೋದು ಪ್ರತಿ ತಿಂಗಳು ಆ ಥರ? ಹೌದು ಸರ್. ಸೊ ನಮ್ಮ ಕಡೆಯಿಂದ ನಾವು ಕಂಪಲ್ಸರಿ ಎಲ್ಲ ಫ್ರಾಂಚೈಸಿಯಲ್ಲಿನೂ ನಮ್ಮ ಹತ್ರದಿಂದನೇ ಟೀ ಪೌಡರ್ಸ್, ಸೊ ಕಾಫಿ ಪೌಡರ್ಸ್ ಎಲ್ಲ ನಮ್ಮ ಹತ್ರದಿಂದನೇ ಪರ್ಚೇಸ್ ಮಾಡಬೇಕಾಗುತ್ತೆ. ಸೊ ಲೈಕ್ ನಾವು ಟೀ ಪೌಡರು, ಎಲಾಚಿ ಪೌಡರು, ಮಸಾಲ ಪೌಡರು, ಕಾಶ್ಮೀರಿ ಕಾವಾ, ಫಿಲ್ಟರ್ ಕಾಫಿ ಪೌಡರು, ಚಾಕ್ಲೇಟ್ ಪೌಡರು, ಸೊ ಈ ಪೌಡರ್ಸ್ ಎಲ್ಲ ನಾವು ನಮ್ಮ ಫ್ರಾಂಚೈಸಿ ಕಡೆಯಿಂದನೇ ನಾವು ಸಪ್ಲೈ ಮಾಡ್ತೀವಿ. ಆಲ್ ಓವರ್ ಇಂಡಿಯಾ ನಾವೇ ಸಪ್ಲೈ ಮಾಡೋದು. ಆಲ್ ಓವರ್ ಇಂಡಿಯಾ ನೀವೇ ಸಪ್ಲೈ ಮಾಡಿ? ಫ್ರಾಂಚೈಸೀಸ್ ಎಲ್ಲೆಲ್ಲಿ ಇದೆಯೋ ಆಲ್ ಓವರ್ ಇಂಡಿಯಾ ನಾವೇ ಸಪ್ಲೈ ಮಾಡೋದು. ಓಕೆ. ಇವಾಗ ಅಂದಾಜಾಗಿ ಇದಕ್ಕೆ ತಗೊಳ್ಳಿ, ಒಂದು ತಿಂಗಳಿಗೆ ಸಪ್ರೇಟಾಗಿ ನಾವು ಪ್ರಾಡಕ್ಟ್ಸ್ ಮಾತ್ರ ತಗೋಬೇಕಂದ್ರೆ ಎಷ್ಟು ಕಾಸ್ಟಿಂಗ್ ಆಗ್ಬೋದು ಸರ್? ಆಲ್ಮೋಸ್ಟ್ ಒಂದು 15,000 to 20,000 ಆಗುತ್ತೆ ಸರ್. 15,000-20,000 ಕೊಟ್ಟರೆ ತಿಂಗಳಿಗೆ ಎಷ್ಟು ಪ್ರತಿ ತಿಂಗಳು ಸೇಲ್ಸ್ ಅಂತ? ಪ್ರಾಡಕ್ಟ್ ಸೇಲ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೇಲ್ಸ್ ಇನ್ನೂ ಜಾಸ್ತಿ ಆಗ್ತಿದ್ರೆ ನಿಮ್ಮ ಪ್ರಾಡಕ್ಟ್ಸ್ ಇನ್ನೂ ಸ್ವಲ್ಪ ಜಾಸ್ತಿ ಆಗ್ಬೋದು ಆ ಥರ. ಅದು ಬಿಟ್ಬಿಟ್ಟು ಮಿಕ್ಕಿ ಸ್ನ್ಯಾಕ್ಸ್ ಪ್ರತಿಯೊಂದು ಹೌದು ಎಲ್ಲ ಅದು ನೀವೇ ಪ್ರೊವೈಡ್ ಮಾಡೋದು? ಇಲ್ಲ, ನಾವು ಇಲ್ಲೇ ಎಲ್ಲ ಒಳಗಡೆ ಕಿಚನಲ್ಲೇ ಪ್ರೊವೈಡ್ ಮಾಡ್ಕೊಳೋದು. ಓಕೆ. ಎಲ್ಲ ಇಲ್ಲೇ ಪ್ರಿಪೇರ್ ಮಾಡ್ಕೊತೀವಿ. ಓಕೆ, ಡನ್. ಆ್ಯಂಡ್ ಇದರ ಲೊಕೇಶನ್ ಇರೋದು ಅಂತ ಹೇಳಿದ್ದು ಯಾವುದೇ ಜಾಗ ಸರ್? ಕುಂದನಹಳ್ಳಿ ಗೇಟ್, ಮಾರತಳ್ಳಿ ಹತ್ರ ಕುಂದನಹಳ್ಳಿ ಗೇಟ್. ಕುಂದನಹಳ್ಳಿ ಗೇಟ್ ಹತ್ರ. ಓಕೆ, ಡನ್. ಆ್ಯಂಡ್ ಇಷ್ಟು ಸ್ನ್ಯಾಕ್ಸ್ ಇದೆ ಅಂತ ಹೇಳಿದ್ರೆ ಇವಾಗ ನಾವು ಟ್ರೈ ಮಾಡ್ತೀವಿ ಅಂದರೆ ಯಾವುದು ಸಜೆಸ್ಟ್ ಮಾಡ್ತೀರಾ ಸರ್? ನಿಮಗೆ ನೋಡಿ ಸರ್, ಸ್ಯಾಂಡ್ವಿಚ್ ಇದೆ ಅಥವಾ ಮ್ಯಾಗಿ ಇದೆ, ಓಕೆ, ಟೀ ಇದೆ, ಸೊ ಪಫ್ಸ್ ಇದೆ. ಸೊ ನೀವು ಎನಿ ಸ್ನ್ಯಾಕ್ಸ್ ನೀವು ಟ್ರೈ ಮಾಡ್ಬೋದು ಸರ್. ಓಕೆ, ಡನ್. ಥ್ಯಾಂಕ್ ಯು ಸೊ ಮಚ್ ಬ್ರದರ್. ಥ್ಯಾಂಕ್ ಯು. ಎಸ್, ಮುಗೀತು. ಪ್ರತಿಯೊಂದು ಹೋಟ್ಲಿಗೂ ಹೋಗೋದು ಅವರು ಫುಡ್ನ ಟೇಸ್ಟ್ ಮಾಡೋದಕ್ಕೋಸ್ಕರ, ಬಟ್ ಇಲ್ಲಿ ಬಂದಿದ್ದು ಫ್ರಾಂಚೈಸಿ ಡೀಟೇಲ್ಸ್ ತಿಳಿಸ್ಕೊಳ್ಳೋದಕ್ಕೋಸ್ಕರನೇ. ಅದಾದಮೇಲೆ ಫುಡ್ಡು ಟೇಸ್ಟ್ ಮಾಡೋಣ ಅಂತ ನಾನು ತೊಗೊಂಡಿರೋದು ಗೈಸ್. ಮ್ಯಾಗಿ ತೊಗೊಂಡಿದ್ದೀನಿ, ವೆಜಿಟೇಬಲ್ ಮ್ಯಾಗಿ, ನಂತರ ಎಗ್ ಸ್ಯಾಂಡ್ವಿಚ್. ಒಂದು ನೋಡೋಕ್ಕೆ ಅಷ್ಟು ಅದ್ಭುತವಾಗಿದೆ. ಬೆಳಿಗ್ಗೆ ಬಂದು ಒಂದು 12 ಗಂಟೆವರೆಗೂ ಶೂಟ್ ಮಾಡಿ ತಿಂಡಿನೇ ಮಾಡಿಲ್ಲ ನಾನು. ಇವಾಗ ಸಿಕ್ಕಾಪಟ್ಟೆ ಹೊಟ್ಟೆ ಎಷ್ಟು ಹೋಗ್ತಿದೆ. ಮಾತಾಡಬೇಕು ಅಂತ ನೋಡಿದ್ದು ಜಸ್ಟ್ 20 months ಇದರಲ್ಲಿ 225 ಬ್ರ್ಯಾಂಚಸ್ಸು ಆಲ್ ಓವರ್ ಇಂಡಿಯಾನ ಸ್ಟಾರ್ಟ್ ಮಾಡಿದ್ದಾರೆ. ಗ್ರೇಟ್ ಅಂತಲೇ ಹೇಳ್ಬೋದು. ಫ್ರ್ಯಾಂಕಾಗಿ ಕೇಳಬೇಕಂದ್ರೆ ಮೂವಿಂಗ್ ಕ್ರೌಡು ಸ್ವಲ್ಪ ಜಾಸ್ತಿ ಇರೋ ಜಾಗದಲ್ಲಿ ಇವರ ಫ್ರಾಂಚೈಸಿ ತೊಗೊಂಡಿಟ್ರೆ ಅಂತೂ ಗ್ಯಾರಂಟಿ ದುಡ್ಡು ನೋಡ್ತೀರಾ. ಬಿಕಾಸ್ 6 ಲಕ್ಷ ಕೊಟ್ಟರೆ ತಿಂಗಳಿಗೆ ಏನೇ ಅಂದ್ರೂ ಒಂದು 2 ಲಕ್ಷ ಮೇಲೆ, ಅವ್ರು ಹೇಳ್ತಾರೆ 2 ಲಕ್ಷ ಅಂದರೂ ಕೂಡ ನಾವು ಆರಾಮಾಗಿ 1 ಲಕ್ಷ ಮೇಲಾದರೂ ಖಂಡಿತ ದುಡಿತೀರಾ. ಬೆಸ್ಟ್ ಅಂತಲೇ ಹೇಳ್ತೀನಿ. ಅದರಿಲ್ಲದೆ ನಿಮಗೆ ರಾ ಮೆಟೀರಿಯಲ್ಸ್ಗಳು ಸಪ್ರೇಟಾಗಿ ಇವ್ರ ಹತ್ರ ತಿಂಗಳಾದರೆ ಒಂದು 15,000-20,000 ರೂಪಾಯಿ ಕೊಡ್ತಾ ಇರ್ತಾರೆ ಗೈಸ್. ಬೆಸ್ಟು. ಬ್ಯುಸಿ ಇರ್ತೀವಿ ನಾವು, ನಮಗೆ ಕರೆಕ್ಟಾಗಿ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ. ಬಟ್ ದುಡ್ಡಿದೆ, ಈ ಥರ ಒಂದು ಕಾನ್ಸೆಪ್ಟಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಅಂತ ಥಾಟ್ ಇರೋರಿಗೆ ಫ್ರಾಂಚೈಸಿ ಅನ್ನೋದು ಬೆಸ್ಟ್ ಕಾನ್ಸೆಪ್ಟ್ ಅಂತಲೇ ಹೇಳ್ಬಿಡ್ತೀರಿ. ಬಿಕಾಸ್ ಪ್ರತಿಯೊಂದು ಅವರೇ ಪ್ರೊವೈಡ್ ಮಾಡ್ತಾರಲ್ಲ. ಮಾತು ಜಾಸ್ತಿ ಆಯಿತು, ಹೊಟ್ಟೆ ಸಿಕ್ಕಾಪಟ್ಟೆ ಕವ ಅಂತಿದೆ. ಫಸ್ಟ್ ನಾನು ಮ್ಯಾಗಿ ಟ್ರೈ ಮಾಡಿಬಿಡ್ತೀನಿ. ನಾರ್ಮಲ್ ಮ್ಯಾಗಿ, ವೆಜ್ ಮ್ಯಾಗಿ, ಎಗ್ ಮ್ಯಾಗಿ, ಚೀಸ್ ಮ್ಯಾಗಿ ಇತ್ತು. ನನಗೆ ವೆಜ್ ಮ್ಯಾಗಿ ಕುಡಿಯಪ್ಪ ಸಾಕು ಅಂತ ಹೇಳ್ಬಿಟ್ಟು ನಾನು ಈಸ್ಕೊಂಡಿದ್ದೀನಿ. ವಾವ್, ಬಿಸಿ ಮ್ಯಾಗಿ. ಚೆನ್ನಾಗಿ ಮಾಡಿದ್ದಾರೆ. ಶೆಫು ಅವರೇ ಕಳಿಸ್ಬಿಡ್ತಾರೆ ಗೈಸ್. ಒಳ್ಳೊಳ್ಳೆ ಶೆಫೇ ಕಳಿಸ್ತಾ ಇದ್ದಾರೆ. ಒಂದು ತೊಂದರೆ, ಶೆಫ್ಗೆ ಹಿಂದಿ ಬರ್ತಾಯಿಲ್ಲ, ಅದೊಂದು ಕನ್ನಡ ಬರ್ತಾಯಿಲ್ಲ, ಅದೊಂದು ಬೇಜಾರು. ಅದು ಬಿಟ್ಟರೆ ಫುಡ್ ಅಂತೂ ಮಜಾ ಮಾಡಿದ್ದಾನೆ. ಬೆಸ್ಟು, ಒಳ್ಳೆ ಟೇಸ್ಟು. ನಮ್ಮಂಥವ್ರಿಗಂತೂ, ನನಗಂತೂ ನಾನು ಗ್ಯಾರಂಟಿ ಫ್ರಾಂಚೈಸಿ ತೊಗೋಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಇದಂತ ಇಲ್ಲ, ಒಂದು ಫ್ರಾಂಚೈಸಿ ಅನ್ನೋದು ಗ್ಯಾರಂಟಿ ತೊಗೋತೀನಿ. ದುಡ್ಡಿರುತ್ತೆ, ಒಂದು ಕಡೆ ಇನ್ವೆಸ್ಟ್ ಮಾಡಬೇಕಂತ ಇರೋರಿಗೆ ಒಂದು ಬೆಸ್ಟ್ ಕಾನ್ಸೆಪ್ಟ್ ಗೈಸ್, ಒಂದು ಬೆಸ್ಟ್ ಥಾಟ್ ಅಂತ ಹೇಳ್ಬೋದು. ಈ ಥರ ಅದು ಫುಡ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಯಾವತ್ತೂ ಲಾಸ್ ಅನ್ನೋದಿರಲ್ಲ. ನೋಡಿಕೊಂಡು ಆ ಜಾಗದಲ್ಲಿ ಇಡಬೇಕು. ಇಟ್ಟರೆ ಒಂದು ಗ್ಯಾರಂಟಿ ದುಡ್ಡು ತಗೋತೀರ. ಇನ್ನು ತಿನ್ನಬೇಕು ಅಷ್ಟರಲ್ಲೇ ಆಮ್ಲೆಟು, ಫೆರೋ ರೋಷರ್ಸ್ ಶೇಕ್ ಒಂದು ಹೇಳಿದೆ, ಅದು ಬಂತು. ಮ್ಯಾಗಿ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ತಣ್ಣಗಾಗೋಯ್ತು ಸ್ಯಾಂಡ್ವಿಚ್, ಅದನ್ನು ಟೇಸ್ಟ್ ಮಾಡೋಣ. ಎಗ್ ಗ್ರಿಲ್ ಸ್ಯಾಂಡ್ವಿಚ್ಚು, ಬಾಯ್ಲ್ಡ್ ಎಗ್ ಕಾಣಿಸುತ್ತೆ, ಮಿಂಟ್ ಚಟ್ನಿ ಹಾಕಿದ್ದಾರೆ, ಸ್ವಲ್ಪ ಲೈಟಾಗಿ ಬಾಜಿ ಗ್ರೇವಿ ಟೈಪ್ ಇಟ್ಬಿಟ್ಟು ಮಾಡಿ ಕೊಟ್ಟಿರೋವಂಥದ್ದು. ಲೆಟ್ಸ್ ಟೇಸ್ಟ್ ದಿಸ್. ಆಹಾ, ಮಜಾ ಇದೆ ಗೈಸ್. ಟೀ ಇನ್ನೂ ಕುಡಿದಿಲ್ಲ. ಟೀಗಿನ ಮುಂಚೆ ಚಾಟ್ಸ್ ಆಗೋದಾಗಿದೆ. ಅದನ್ನೇ ಟ್ರೈ ಮಾಡೋಕ್ಕಂತಲೇ ಬರ್ಬೋದು ಅಂತಲೇ ಹೇಳ್ತೀನಿ. ಲೈಟಾಗಿ ಖಾರ, ಬಾಯ್ಲ್ಡ್ ಎಗ್ಗು,
ಟೊಮೆಟೊ ಗ್ರೇವಿ ಬರುತ್ತಲ್ಲ, ಲಿಟ್ರಲಿ ಅದನ್ನು ಇನ್ಫ್ಯೂಸ್ ಮಾಡಿದರೆ ಲೈಟಾಗಿ ಮೈನೀಸು, ಮಿಂಟ್ ಚಟ್ನಿ ಗ್ರಿಲ್ ಮಾಡಿ ಕೊಟ್ಟಿದ್ದಾರೆ. ಟೇಸ್ಟ್ ವೈಸ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ತೀನಿ. ಇದಂತೂ ಒಳಗಡೆ ಗಲ್ಲಿ ಒಳಗೆ ಇಟ್ಟಿದ್ದಾರೆ. ಕುಂದಳಹಳ್ಳಿ ಅಂತ ಜಾಗದ ಹೆಸರು. ರೂಮ್ಸು ಪಿ.ಜಿ ಸೇರ್ತಾರೆ ನೋಡಿ ಜನ, ಅಂತೂ ಬರ್ತಾನೇ ಇದ್ದಾರೆ. ನಾನಂತೂ ಬಂದಿದ್ದ ಟೈಮಿಂದ ನನಗೆ ಸೀಟ್ ಸಿಕ್ಕಿದೆ ಇದೆ ಅಂತಲೇ ಹೇಳ್ತೀನಿ. ಬೆಸ್ಟ್ ಸ್ಪಾಟ್. ಬಟ್ ಲೈಟಾಗಿ ಖಾರ ಅನಿಸ್ತಾ ಇದೆ, ಸಿಕ್ಕಾಪಟ್ಟೆ ಖಾರ ಹೊಡಿತಾ ಇದೆ ಗೈಸ್. ಸ್ವಲ್ಪ ಶೇಕ್ ಕುಡಿಯೋಣ. ಓ, ಚಾಕ್ಲೇಟ್ ಲವರ್ಸು ಎಂಜಾಯ್ ಮಾಡ್ತೀರಾ. ನನಗಂತೂ ಪರ್ಸನಲಿ ಸಿಕ್ಕಾಪಟ್ಟೆ ಫೇವ್ರೆಟ್. ಟೇಸ್ಟ್ ಮಾಡೋಣ. ಸ್ವರ್ಗ, ಖುಷಿ, ಐ ಆಮ್ ಸೋ ಹ್ಯಾಪಿ. ಕಳೆದೋದೆ, ಸಖತ್ ಟೇಸ್ಟ್ ಇದೆ. ತಿಕ್ಕು, ಕ್ವಾಲಿಟಿ ವೈಸು ನೋ ಕಾಂಪ್ರಮೈಸು. ಮ್ಯಾಗಿ ಸೂಪರು, ಸ್ಯಾಂಡ್ವಿಚು ಸೂಪರು, ಶೇಕು ಸೂಪರ್ ಡೂಪರು. ಎಂಜಾಯ್. ಆಲ್ ಓವರ್ ಬ್ಯಾಂಗ್ಳೂರು 100+ 100+ ಔಟ್ಲೆಟ್ಸ್ ಇದೆ ಗೈಸ್. ಎಲ್ಲಿ ಬೇಕಾದ್ರೆ ನೀವು ಟ್ರೈ ಮಾಡ್ಬೋದು, ತಗೋಬೇಕಂದ್ರೆ ತೊಗೋಬೋದು ಫ್ರಾಂಚೈಸಿ. ಅವರ ಕಾಂಟ್ಯಾಕ್ಟ್ ಡೀಟೇಲ್ಸು ಪ್ರತಿಯೊಂದು ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಚೆಕ್ ಮಾಡಿ. ಬೇಕಂದರೆ ತೊಗೊಳ್ಳಿ, ಫ್ರಾಂಚೈಸಿ ತೊಗೊಳ್ಳಿ, ರನ್ ಮಾಡಿ, ಬಿಸ್ನೆಸ್ ಮಾಡಿ, ದುಡ್ಡು ಮಾಡಿ, ಎಂಜಾಯ್ ಮಾಡಿ. ಫ್ರಾಂಚೈಸಿ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಬನ್ನಿ, ಈ ಥರ ಚಾಟ್ಸ್ನ ಟ್ರೈ ಮಾಡಿ, ಎಂಜಾಯ್ ಮಾಡ್ತೀರಾ. ಕೊನೆ ಐಟಮ್ ಆಮ್ಲೆಟ್ ತಿಂದ್ಬಿಟ್ಟು ಟೀ ಡೇಗೆ ಬಂದ್ಬಿಟ್ಟು ಟೀ ಕುಡಿದಿಲ್ಲ ಅಂದರೆ ಹೇಗೆ? ಅದನ್ನು ತಿಂದ್ಬಿಟ್ಟು ನಾನು ಹೊಡ್ತೀನಿ. ಆಮ್ಲೆಟ್ ಇವೆಲ್ಲ ಬೆಳಿಗ್ಗೆ ಬರ್ತೀವಿ, ಇವೆಲ್ಲ ತಿನ್ನೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೆ. ಮಧ್ಯಾಹ್ನ ಲಂಚ್ ಟೈಮ್ ಆಗೋಯ್ತು. ಟೇಸ್ಟ್ ಮಾಡೋಣ. ಚೆನ್ನಾಗಿದೆ. ಸಿಂಪಲ್ ಸೋಡೋನ್ ಆಗೋಯ್ತು. ಎರಡಂತೂ 3 ಟೇಸ್ಟ್ ಮಾಡಬೇಕಾದ್ರೆ ಹಂಗೆ ಲಿಟ್ರಲಿ ನೆಕ್ಸ್ಟ್ ಲೆವೆಲ್ ಟೇಸ್ಟು. ಎಂಜಾಯ್ ಮಾಡಿದೆ, ಚೆನ್ನಾಗಿದೆ. ಬಟ್ ತಣ್ಣಗಾಗೋಯ್ತು ಆಮ್ಲೆಟ್ ಅಂತೂ. ಸೂಪರ್, ಬೆಸ್ಟ್ ಪ್ಲೇಸ್ ಗೈಸ್. ಟೇಸ್ಟ್ ಮಾಡಿ ಎಲ್ಲಾದರೂ ನೋಡಿದ್ರೆ. ಟೀ ಡೇ ನಾನು ತಿಂದಿದ್ದು ಪ್ರೈಸೆಲ್ಲ ನಿಮಗೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಚೆಕ್ಔಟ್ ಮಾಡಿ. ನನ್ನ ಪ್ರಕಾರ ಏನು ಅನಿಸ್ತಂದರೆ, ಕಾಫಿ ಡೇ ಅಂತ ದೊಡ್ಡ ದೊಡ್ಡ ಲ್ಯಾವಿಶ್ ಆಗಿರೋ ಜಾಗಕ್ಕೆ ಹೋಗ್ತೀರಾ, ಒಂದು ಲ್ಯಾವಿಶ್ ಎಕ್ಸ್ಪೀರಿಯೆನ್ಸು, ಕ್ಲೀನ್ ಆ್ಯಂಡ್ ನೀಟಾಗಿ ಟೇಬಲ್ ಸೆಟಪ್ ಹಾಕ್ಕೊಂಡು ಟೀ ಡೇಯಲ್ಲೇ ಕೊಡ್ತಾ ಇದ್ದಾರೆ ಫಾರ್ ಅಫೋರ್ಡಬಲ್ ಕಾಸ್ಟಿಂಗ್ ಅಂತಲೇ ಹೇಳ್ಬೋದು. ಓವರ್ಲಾಗಿ ಹೇಳಬೇಕಂದ್ರೆ ಬೆಸ್ಟ್ ಸ್ಪಾಟು. ಬನ್ನಿ, ಟೇಸ್ಟ್ ಮಾಡಿ, ಎಂಜಾಯ್ ಮಾಡ್ತೀರಾ. ಭಯ್ಯ ಏಕ್ ಟೀ. ಹಾಂ, ಟೀ ಕುಡಿದ್ಬಿಟ್ಟು ಮುಗಿಸೋಣ. ಟೀ ಟೈಮ್. ಟೇಸ್ಟ್ ಚೆನ್ನಾಗಿದೆ. ಖಾರೆಲ್ಲ ತಿಂದುಬಿಟ್ನಲ್ಲ, ಉರಿತಾ ಇದೆ ಬಾಯಿ ಅಂತೂ ನನಗಂತೂ. ಶುಗರ್ ಅಂತೂ ಸ್ವಲ್ಪ ಜಾಸ್ತಿ ಇತ್ತು ಅಂದ್ಕೊಳ್ಳಿ. ಬೆಸ್ಟ್ ಜಾದಾ ಶುಗರ್. ನನಗೆ ಬರೋದು 4 ಹಿಂದಿ ನಾನು ಮ್ಯಾನೇಜ್ ಮಾಡಬೇಕಿಲ್ಲಿ. ಅರೋಮಾ ಚೆನ್ನಾಗಿದೆ. ಇದಕ್ಕೂ ಪ್ರಾಡಕ್ಟು ಅವರೇ ಕೊಡ್ತಾರಂತೆ ಟೀ ಡೇಯಿಂದನೂ. ಪ್ರತಿಯೊಂದು ಅವರೇ ಗೈಸ್, ಎಲ್ಲನೂ ಅವರೇ. ನೀವು ಲೈಟಾಗಿ ಅವಾಗ ಬಂದು ಮ್ಯಾನೇಜ್ ಮಾಡಿಕೊಂಡು ನಂಬಿಕೆ ಇರೋರನ್ನ ಇಲ್ಲಿ ಇಟ್ಟರೆ ದುಡ್ಡು ಹೊಡಿತೀರಾ, ಮಾಡ್ಕೋತೀರಾ. ನೋಡಿ, ಇದ್ರ ಬಗ್ಗೆ ಕೇಳಿದ್ರು, ಇದರ ಡೀಟೇಲ್ಸ್ ತಿಳ್ಕೊಬೇಕು ಅಂದರೂ ಅವರಿಗೆ ಕಾಲ್ ಮಾಡಿಬಿಟ್ಟು ಕೇಳಿ, ಹೇಗಪ್ಪ ಕತೆ, ಹೆಂಗೆ ಫ್ರಾಂಚೈಸು ನಾವು ಮಾಡೋಣ ಅಂತ ಇದ್ದೀವಂತ. ಸೊ ಅವರು ಪ್ರತಿಯೊಂದು ಡೀಟೇಲ್ಸ್ ನಿಮಗೆ ಪ್ರೊವೈಡ್ ಮಾಡ್ತಾರೆ. ಐ ಆಮ್ ಸೋ ಸ್ಯಾಟಿಸ್ಫೈಡ್ ವಿತ್ ದಿಸ್ ಪ್ಲೇಸು. ಈ ಜಾಗದ ಅಡ್ರೆಸ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಬೆಂಗಳೂರಲ್ಲಿ ಎಲ್ಲಿ ನೀವು ಟ್ರೈ ಮಾಡಿದರೆ ನನಗೆ ಕಮೆಂಟಲ್ಲಿ ತಿಳಿಸ್ಕೊಡಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಮಾಡಿ ಗೈಸ್. ನೋಡ್ತಾ ಇದ್ದೀರಾ KFC, ಇದು ಕನ್ನಡ ಫುಡ್ ಚಾನಲ್ ಗುರು.